ಹೌದು ಜನರೇ, ನಾಳೆಯ ದಿನ ನೀವೆಲ್ಲರೂ ಚಕ್ರವರ್ತಿಗಳು. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಭಾರತದ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಸಂಪೂರ್ಣ ಅಧಿಕಾರವಿದೆ. ನಿಮಗೆ ಯಾರನ್ನು ಬೇಕಾದರೂ ಗದ್ದುಗೆಗೇರಿಸಬಹುದು, ಪಾತಾಳಕ್ಕೂ ತಳ್ಳಬಹುದು. ಆಯ್ಕೆ ನಿಮಗೆ ಬಿಟ್ಟಿದ್ದು. ಆದರೆ ನಿಮ್ಮ ಆಯ್ಕೆಯಲ್ಲಿ ಜನನಾಯಕನಿರಬೇಕು, ಖಳನಾಯಕನಲ್ಲ. ನಿಷ್ಕಳಂಕ ರಾಜಕಾರಣಿ ಇರಬೇಕು, ಭ್ರಷ್ಟಾಚಾರಿ ಅಲ್ಲ. ನಿಮ್ಮೂರಿನ ಲೋಕಸಭಾ ಅಭ್ಯರ್ಥಿಯ ಕುರಿತು ಚೆನ್ನಾಗಿ ತಿಳಿದಿರಬೇಕು. ಯಾವುದೋ ಒಬ್ಬ ರಾಜ್ಯ ನಾಯಕನೋ ರಾಷ್ಟ್ರ ನಾಯಕನ ಕುರಿತೋ ಅಲ್ಲ. ಪ್ರಧಾನಮಂತ್ರಿ ಅಭ್ಯರ್ಥಿಯೋ ಇತರ ಅಭ್ಯರ್ಥಿಗಳೆಲ್ಲವೂ ನಂತರ ಜನರೇ. ಕೇಂದ್ರ ಸಚಿವ ಸಂಪುಟಕ್ಕೆ ನಿಮ್ಮೂರಿನ ಅಭ್ಯರ್ಥಿಯು ಆಯ್ಕೆಯಾಗಬಹುದು. ಆ ಆಯ್ಕೆ ನೀವು ಕೊಟ್ಟ ಭಿಕ್ಷೆ ಎಂಬುದನ್ನು ಯಾವತ್ತೂ ಕೂಡ ಆ ಅಭ್ಯರ್ಥಿ ಮರೆಯಲೇಬಾರದು. ನೀವು ಹಾಕಿದ ಒಂದು ಭಿಕ್ಷೆ ಅವನನ್ನು ಪ್ರಧಾನಮಂತ್ರಿ ಸ್ಥಾನದವರೆಗೂ ತಲುಪಿಸಬಹುದು. ನಿಮ್ಮ ಭಿಕ್ಷೆ ಸರಿಯಾದ ತಟ್ಟೆಯಲ್ಲಿ ಬೀಳಲಿ. ಭಾರತ ಸುದೃಢ, ಸ್ವಚ್ಛ ಮತ್ತು ಜಾತ್ಯತೀತವಾಗಿರಲಿ.